ಎಲ್ಲರಿಗೂ ಇವತ್ತು ನಾನು ನಮ್ಮ ಫಾರ್ಮಲ್ಲೇ ಬೆಳೆಸಿರುವ ಒಂದು ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅಮ್ಮ ಇದೆಂತ ಹೇಳಿ? ಇದು ಅಮೃತ ನೋನಿ ಅಂತ. ಈ ಕಾಯಿ ನಿಮಗೆ ಪರಿಚಯ ಇರ್ಬೋದು, ಅಮೃತ ನೋನಿ. ಈಗ ಎಲ್ಲರೂ ಇದನ್ನು ಸೇವಿಸ್ತಾರೆ, ಮೆಡಿಕಲಿಂದ ತಂದೆಲ್ಲ ಸೇವಿಸ್ತಾರೆ. ಇದು ಯಾಕೆಲ್ಲ ಆಗ್ತದಮ್ಮ? ಇದು ಕಣ್ಣಿನ ಸಮಸ್ಯೆ ಇರುವವರಿಗೆ ಮತ್ತು ಸ್ಮರಣ ಶಕ್ತಿಯನ್ನು ಸಹ ಹೆಚ್ಚಿಸ್ತದೆ. ಮತ್ತು ಚರ್ಮದ ಸಮಸ್ಯೆಗೆ, ಸಕ್ಕರೆ ಕಾಯಿಲೆ, BP ಗೆ ಎಲ್ಲ ಆಗ್ತದೆ. ನರಗಳ ಸಮಸ್ಯೆಯಿಂದ ಗಂಟು ನೋವು ಬರ್ತದೆ ಮತ್ತು ಬೆನ್ನು ನೋವೆಲ್ಲ ಬರ್ತದಲ್ಲ, ಅದಕ್ಕಾಗಿ ಇದನ್ನು ಮುಖ್ಯವಾಗಿ ಬಳಸ್ತಾರೆ. ಇಲ್ಲಿ ಮೊದಲು ಹೂವು ಆಗ್ತದೆ, ಮತ್ತು ಇದು ಕಾಯಿ ಎಳತ್ತಿದು ಕಾಯಿ, ಆಮೇಲೆ ಬೆಳೆದು ಹಣ್ಣಾದಾಗೆ ಆಗ್ತದೆ. ಹೀಗೆ ಹಣ್ಣಾಗ್ತದೆ. ಈ ಹಣ್ಣನ್ನು ಉಪಯೋಗಿಸಿದ ಅದ ಕಾಯನ್ನು ಮಾಡುದ ನಾವು ಮಾಡೋದು ಹಣ್ಣನ್ನು ಉಪಯೋಗಿಸಿ. ಇದು ಹೇಗೆ ಮಾಡುದು ಹೇಗೆ ಇದನ್ನು? ಅದು ಮೊದಲಿಗೆ ಕಾಯಿ ಇದ್ರೆ ಅದನ್ನು ಪೇಪರಲ್ಲಿ ಮುದ್ದೆ ಮಾಡಿ ನಾವು ಇಟ್ಟಿರಬೇಕು. ಆಮೇಲೆ ಅದು ಹಣ್ಣಾಗ್ತದೆ. ಅದನ್ನು ಚಂದ ತಿವುಚಿ ಎಲ್ಲ ಅದರ ಬೀಜ ತೆಗೆದು ಸಪ್ರೇಟ್ ಇಡಬೇಕು ನಾವು. ಮತ್ತು ಅದರ ರಸವನ್ನು ಕುದಿಸಬೇಕು. ತುಂಬ ಹೊತ್ತು ಕುದಿಬೇಕು. ಅದು ಕುದಿಸಿ ಅದರ ರಸ ತೆಗೆದಿಡಬೇಕು. ಅದರ ಬೀಜ ಸಹ ಆಗ್ತದೆ, ಪ್ರಯೋಜನ ಬರ್ತದೆ. ಅದನ್ನು ಸ್ವಲ್ಪ ಒಣಗಲಿಕ್ಕೆ ಇಟ್ಟು ಅದನ್ನು ಸ್ವಲ್ಪ ಹುರಿದು ಅದು ಪುಡಿ ಮಾಡಿ ಇಟ್ಟುಕೊಳ್ಬೇಕು. ಕಷಾಯ ಎಲ್ಲ ಮಾಡಿ ಕುಡಿಲಿಕ್ಕೆ ಆಗ್ತದೆ. ಅದು ಸಹ ತುಂಬ ಒಳ್ಳೆಯದು. ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಗೆ 5 ml ಅಷ್ಟು ಕುಡಿಬೋದು. ನಾನು ಕೂಡ ಇದನ್ನು ನರ್ಸರಿಯಿಂದಲೇ ತಂದು ಬೆಳೆಸಿ ಇದು ನೆಟ್ಟಿದ್ದೇನೆ. ನೆಟ್ಟು 1 ವರ್ಷ ಆಗುವಾಗಲೇ ಕಾಯಿ ಆಗಿದೆ. ಎಲ್ಲರೂ ನರ್ಸರಿಯಿಂದ ತಂದು ಬೆಳೆಸಿ ಇದನ್ನು ಉಪಯೋಗಿಸಿ ಅಂತ, ಔಷಧಿಗಾಗಿ ಉಪಯೋಗಿಸಿ ಅಂತ, ಇದು ಒಳ್ಳೆಯದು, ತುಂಬ ಒಳ್ಳೆಯದು, ಉಪಯೋಗಿಸಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಈ ಇನ್ಫಾರ್ಮೇಷನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.